ಅಡಿಪಾಯದ ಕಡೆಗೆ ಬರೋಣ. ಒಂದು ಕಟ್ಟಡಕ್ಕೆ ಇಟ್ಟಿಗೆಗಳು ಎಷ್ಟು ಮುಖ್ಯವೋ ನಮ್ಮ ವಾಕ್ಯಗಳಿಗೆ ನಾಮಪದಗಳು ಅಷ್ಟೇ ಮುಖ್ಯ. ಇವು ನಮ್ಮ ಸುತ್ತಮುತ್ತ ಇರೋ ವಸ್ತು, ವ್ಯಕ್ತಿ ಅಥವಾ ಸ್ಥಳಗಳನ್ನ ಹೆಸರಿಸುವ ಶಬ್ದಗಳು. ಸಿಂಪಲ್ ಆಗಿ ಇವೇ ಬಿಲ್ಡಿಂಗ್ ಬ್ಲಾಕ್ಸ್. ನಾಮಪದ ಅಂದ್ರೆ ಒಂದು ಪದದ ಬೇಸಿಕ್ ಫಾರ್ಮ್. ಆದ್ರೆ ಅದರ ನಿಜವಾದ ಶಕ್ತಿ ಅಥವಾ ಮ್ಯಾಜಿಕ್ ಅಡಗಿರೋದು ವಿಭಕ್ತಿ ಪ್ರತ್ಯಯಗಳಲ್ಲಿ. ಈ ಚಿಕ್ಕ ಚಿಕ್ಕ ಅಕ್ಷರಗಳು ನಾಮಪದಕ್ಕೆ ಸೇರಿದಾಗ ಅವು ವಾಕ್ಯದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತವೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಮನೆ ಅನ್ನೋ ಒಂದೇ ಪದಕ್ಕೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿದಾಗ ಅದರ ಅರ್ಥನೇ ಹೇಗೆಲ್ಲ ಬದಲಾಗುತ್ತೆ ಅಂತ. ಮನೆಯು ಅಂದಾಗ ಅದು ಸಬ್ಜೆಕ್ಟ್ ಆಗುತ್ತೆ, ಮನೆಯನ್ನು ಅಂದಾಗ ಅದು ಆಬ್ಜೆಕ್ಟ್ ಆಗುತ್ತೆ, ಮನೆಯಿಂದ ಅಂದಾಗ ಅದು ಒಂದು ಜಾಗವನ್ನ ಸೂಚಿಸುತ್ತೆ. ಸೊ ಈ ಪ್ರತ್ಯಯಗಳು ವಾಕ್ಯಕ್ಕೆ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಕೊಡ್ತವೆ. ನಾಮಪದಗಳು ವಾಕ್ಯದ ಅಡಿಪಾಯ ಆದ್ರೆ ಕ್ರಿಯಾಪದಗಳು ಆ ವಾಕ್ಯಕ್ಕೆ ಜೀವ ತುಂಬುವ ಇಂಜಿನ್ ಇದ್ದ ಹಾಗೆ. ಕ್ರಿಯಾಪದಗಳು ಯಾರು, ಎಷ್ಟು ಜನ, ಗಂಡೋ ಹೆಣ್ಣೋ, ಮತ್ತೆ ಯಾವ ಕಾಲದಲ್ಲಿ ಕ್ರಿಯೆ ನಡೀತಿದೆ ಅನ್ನೋದಕ್ಕೆ ತಕ್ಕಂತೆ ಬದಲಾಗಿ ವಾಕ್ಯಕ್ಕೆ ಒಂದು ಮೂವ್ಮೆಂಟ್ ಕೊಡ್ತವೆ. ಈ ಟೇಬಲ್ ನೋಡೋದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಾಣಿಸಬಹುದು, ಆದ್ರೆ ಚಿಂತೆ ಬೇಡ. ಒಂದೇ ಒಂದು ಉದಾಹರಣೆ ಗಮನಿಸಿ. ನಾನು ಮಾಡುತ್ತೇನೆ ಅಂದ್ರೆ ಆಕ್ಷನ್ ಈಗ ನಡೀತಿದೆ. ಅದೇ ನಾನು ಮಾಡಿದೇನು ಅಂದಾಗ ಆಕ್ಷನ್ ಮುಗಿದೋಗಿದೆ ಅಂತ ಅರ್ಥ. ನೋಡಿ, ಕ್ರಿಯಾಪದದ ಕೊನೆಯಲ್ಲಿರೋ ಅಪ್ಪುಟ್ಟ ಪ್ರತ್ಯಯವೇ ಸಮಯವನ್ನೇ ನಿರ್ಧಾರ ಮಾಡುತ್ತೆ. ಎಷ್ಟು ಅದ್ಭುತ ಅಲ್ವಾ? ಕನ್ನಡ ಭಾಷೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಂಸ್ಕೃತದ ಜೊತೆಗಿನ ಅದರ ಸಂಬಂಧ. ಸಾವಿರಾರು ವರ್ಷಗಳಿಂದ ಕನ್ನಡ ಸಂಸ್ಕೃತದಿಂದ ಹಲವಾರು ಪದಗಳನ್ನು ತಗೊಂಡು ಅದನ್ನ ತನ್ನದೇ ರೀತಿಯಲ್ಲಿ ಅಳವಡಿಸಿಕೊಂಡಿದೆ. ಇದು ಭಾಷೆಗಳು ಹೇಗೆ ಕಾಲದ ಜೊತೆ ಬೆಳೀತವೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹಾಗಿದ್ರೆ ತತ್ಸಮ ಮತ್ತು ತದ್ಭವ ಅಂದ್ರೇನು? ತುಂಬಾ ಸಿಂಪಲ್. ತತ್ಸಮ ಅಂದ್ರೆ ಸಂಸ್ಕೃತ ಪದವನ್ನ ಇದ್ದ ಹಾಗೆಯೇ ಆಸ್ ಇಟ್ ಇಸ್ ಬಳಸೋದು. ಉದಾಹರಣೆಗೆ ಸೂರ್ಯ. ತದ್ಭವ ಅಂದ್ರೆ ಸಂಸ್ಕೃತ ಪದವನ್ನ ನಮ್ಮ ಕನ್ನಡದ ನಾಲಿಗೆಗೆ ಸುಲಭ ಆಗೋ ಹಾಗೆ ಸ್ವಲ್ಪ ಬದಲಾಯಿಸಿ ಬಳಸೋದು. ಇದು ಭಾಷೆಗಳು ಹೇಗೆ ಯಾವಾಗ್ಲೂ ಜೀವಂತವಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ನೋಡಿ ಕೆಲವು ತದ್ಭವ ಪದಗಳ ಉದಾಹರಣೆಗಳನ್ನ. ಸಂಸ್ಕೃತದ ಕಾರ್ಯ ಕನ್ನಡದಲ್ಲಿ ಕಜ್ಜ ಆಗಿದೆ, ಸಹಸ್ರ ಸಾವಿರ ಆಗಿದೆ. ಈ ಸೌಂಡ್ ಚೇಂಜಸ್ ಕನ್ನಡ ಭಾಷೆಯ ಸೊಬಗನ್ನ ಇನ್ನೂ ಹೆಚ್ಚಿಸಿವೆ. ಸರಿ, ಇಷ್ಟು ಹೊತ್ತು ಕಲಿತಿದ್ದನ್ನ ಪರೀಕ್ಷೆ ಮಾಡೋ ಸಮಯ ಬಂದಿದೆ. ಎಷ್ಟು ಗಮನ ಕೊಟ್ಟು ಕೇಳಿದ್ದೀರಾ ಅಂತ ನೋಡೇ ಬಿಡೋಣ. ರೆಡಿನಾ? ಮೊದಲ ಪ್ರಶ್ನೆ ಇಲ್ಲಿದೆ. ಅವಳು ಅಡುಗೆ ಮಾಡುತ್ತಾಳೆ. ಈ ವಾಕ್ಯದಲ್ಲಿ ಅಡುಗೆ ಅನ್ನೋ ಪದ ಯಾವ ವರ್ಗಕ್ಕೆ ಸೇರಿದ್ದು? ನಾಮಪದನ, ಕ್ರಿಯಾಪದನ? ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ನಾಮಪದ. ಯಾಕಂದ್ರೆ ಅಡಿಗೆ ಅನ್ನೋದು ಮಾಡು ಅನ್ನೋ ಕ್ರಿಯೆಯ ಆಬ್ಜೆಕ್ಟ್. ಇದು ಒಂದು ಆಕ್ಷನ್ ಅಲ್ಲ, ಬದಲಿಗೆ ಆ ಆಕ್ಷನ್ಗೆ ಒಳಗಾಗುವ ಒಂದು ವಸ್ತು. ಹಾಗಾಗಿ ಇದು ನಾಮಪದ. ಈಗ ಎರಡನೇ ಪ್ರಶ್ನೆ. ಇದು ಕ್ರಿಯಾಪದಕ್ಕೆ ಸಂಬಂಧಿಸಿದ್ದು. ಅವಳು ಓದುತ್ತಿದ್ದಾಳೆ. ಈ ವಾಕ್ಯದಲ್ಲಿರೋ ಕ್ರಿಯಾಪದ ಯಾವ ಕಾಲವನ್ನು ಅಂದ್ರೆ ಯಾವ ಟೆನ್ಸನ್ನು ಸೂಚಿಸುತ್ತೆ? ಕರೆಕ್ಟ್ ಆನ್ಸರ್ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಓದ್ತಿದ್ದಾಳೆ ಅನ್ನೋ ಪದದ ಕೊನೆಯಲ್ಲಿರೋ ಪ್ರತ್ಯಯ ಕ್ರಿಯೆ ಈಗ, ಈ ಕ್ಷಣದಲ್ಲಿ ನಡೀತಿದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ನೋಡಿದ್ರಾ? ಕ್ರಿಯಾಪದದ ಕೊನೆಯಲ್ಲೇ ಕಾಲದ ರಹಸ್ಯ ಅಡಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಕಲಿಬೇಕಾದ ಮುಖ್ಯ ಪಾಠ ಅಂದ್ರೆ ವ್ಯಾಕರಣವನ್ನ ಬರೀ ನಿಯಮಗಳ ಪಟ್ಟಿ ಅಂತ ನೋಡ್ಬಾರ್ದು. ಅದೊಂದು ಲಾಜಿಕಲ್ ಮತ್ತು ಸುಂದರವಾದ ಸಿಸ್ಟಮ್. ಒಮ್ಮೆ ನಾಮಪದ, ಕ್ರಿಯಾಪದ ಮತ್ತು ವಿಭಕ್ತಿ ಪ್ರತ್ಯಯಗಳ ಈ ಆಟವನ್ನ ಅರ್ಥ ಮಾಡ್ಕೊಂಡ್ರೆ ಪರೀಕ್ಷೆ ಇರ್ಲಿ ಅಥವಾ ದೈನಂದಿನ ಮಾತುಕತೆ ಇರ್ಲಿ, ವ್ಯಾಕರಣ ನಮ್ಮ ಕೈಲಿರುತ್ತೆ. ಈ ವಿಶ್ಲೇಷಣೆಯನ್ನು ಒಂದು ಚಿಂತನೆಯೊಂದಿಗೆ ಮುಗಿಸೋಣ. ಇವತ್ತಿಂದ ನಮ್ಮ ಸುತ್ತಮುತ್ತ ಜನ ಕನ್ನಡದಲ್ಲಿ ಮಾತಾಡೋದನ್ನ ಕೇಳುವಾಗ ಯಾವ ವಿಭಕ್ತಿ ಪ್ರತ್ಯಯಗಳು, ಯಾವ ಕ್ರಿಯಾಪದದ ರೂಪಗಳು ಮತ್ತು ಯಾವ ತದ್ಭವ ಪದಗಳು ಬಳಕೆಯಾಗ್ತಿವೆ ಅಂತ ಗಮನಿಸೋಕೆ ಪ್ರಯತ್ನ ಮಾಡಿ. ಆಗ ನೋಡಿ, ವ್ಯಾಕರಣ ಪುಸ್ತಕದಲ್ಲಿಲ್ಲದ ಜೀವಂತ ಭಾಷೆಯ ನಿಜವಾದ ಸೌಂದರ್ಯ ಕಾಣಿಸುತ್ತೆ.